ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಅಂತ ಅನ್ಕೊಂಡಿದ್ದೀನಿ. ನಾನು ಥರ್ಸ್ಡೇ ಮಾರ್ನಿಂಗ್ ರೊಟೀನ್ ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಬೆಚ್ಚಗಿರೋ ನೀರನ್ನ ಬೆಳಗ್ಗೆ ಕುಡಿದೆ. ಅದು ತುಂಬಾ ಚಳಿ ಇದೆ ಇವತ್ತಂದು ಸ್ಪೆಷಲಿ. ಅದಾದಮೇಲೆ ಲಂಚ್ಗೆ ಅಂತ ಬಂದ್ಬಿಟ್ಟು ಸೋಯಾಬೀನ್ ಪಲಾವ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ಬೇಗ ಮುಗಿಸ್ಕೊಂಡೆ ಲಂಚ್ ಬಾಕ್ಸ್ಗೆ. ಅದಾದಮೇಲೆ 15 ದಿವಸ ಆಗಿತ್ತು ಮನೆ ಬಾಗಿಲೆಲ್ಲ ತೊಳೆದು. ಸೊ ಫೈನಲಿ ನೀರೆಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅಷ್ಟಕ್ಕೆ ಕುಂಕುಮ ಎಲ್ಲ ಇಟ್ಟು ಹಾಗೆ ಹೂವನ್ನು ಇಟ್ಟು ಸ್ವಲ್ಪ ಅಲಂಕಾರ ಮಾಡಿ ನನ್ನ ಬಾಗಿಲನ್ನೆಲ್ಲ. ಅದಾದಮೇಲೆ ಮನೆ ಒಳಗಡೆ ಕಸ ಎಲ್ಲ ಗುಡಿಸ್ಕೊಂಡಿದ್ದಾಯಿತು. ಆ್ಯಂಡ್ ಥರ್ಸ್ಡೇ ಅಂತ ಬಂದರೆ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ. ಬಿಕಾಸ್ ಅವತ್ತು ಪೂಜೆ ಎಲ್ಲ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಯಾವ ಕೆಲಸನೂ ಈವ್ನಿಂಗ್ ಬಂದು ಮಾಡಬೇಕು ಅಂತ ಪೆಂಡಿಂಗ್ ಇಟ್ಕೊಳ್ಳಲ್ಲ ನಾನು. ಅದಾದಮೇಲೆ ನಾನು ಕೂಡ ಹೇರೆಲ್ಲ ವಾಶ್ ಮಾಡ್ಕೊಂಬಂದು ನಾನು ಕೂಡ ಸಖತ್ತಾಗಿ ರೆಡಿ ಆಗ್ತಾಯಿದ್ದೀನಿ. ಈ ಲಿಪ್ಸ್ಟಿಕ್ ಕಾಮನ್ನ ತುಂಬ ಜನ ಕೇಳ್ತಾನೆ ಇರ್ತೀರ. ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ, ಚೆಕ್ಔಟ್ ಮಾಡಿ ಒಂದು ಯೂಟ್ಯೂಬಲ್ಲಿ. ಆ್ಯಂಡ್ ಪಲಾವ್ ರೆಡಿ ಆಯಿತು. ನಾನು ಕೂಡ ಲಂಚ್ ಬಾಕ್ಸ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡೆ. ಬಟ್ ಲಂಚ್ ನಾನು ತಿಂದಿಲ್ಲ, ನಾನು ಕೊಲ್ಲಿಗೆ ಕೊಟ್ಟೆ ಇವತ್ತು. ಬಿಕಾಸ್ ಅವ್ರು ಪಿ ಜಿಲಿ ಸ್ಟೇ ಮಾಡ್ತಾರೆ. ಸೊ ಹಾಗಾಗಿ ಮನೆ ಊಟ ತಿನ್ನಲಿ ಅಂದ್ಬಿಟ್ಟು ನಾನು ಕೊಟ್ಟೆ. ಅದಾದಮೇಲೆ ನಾನು ಕೂಡ ಬಸ್ ಹತ್ಕೊಳೋದೆ. ಹೋಗೋದಾರೆ ನನಗೆ ಬ್ರೇಕ್ಫಾಸ್ಟ್ ತೊಗೊಂಡೋಗಿಲ್ಲ ಅಂತ ನೆನಪಾಯಿತು. ಅಲ್ಲೇ ಹೋಗ್ಬೇಕಾದ್ರೆ ಪೂರಿನ ಕಟ್ಟಿಸ್ಕೊಂಡು ಹೋಗಿದ್ದಾಯಿತು. ದಟ್ಸ್ ಇಟ್ ಫಾರ್ ದ ಡೇ. ಓಕೆ ಬಾಯ್.